ಎಲ್ಲರಿಗೂ ನಮಸ್ಕಾರ ಮತ್ತು SRS ಸವಾರಿಯ ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸೊ ಫೈನಲಿ ನಿನ್ನೆ ರಾತ್ರಿ ನಾವು ಒಂದು 10 o'clock ರೀಚ್ ಆದ್ವಿ ಆಯಿತಾ. ಸಿಕ್ಕಾಪಟ್ಟೆ ಮಳೆ ಆಯಿತಾ, ಹಂಗೂ ಬಂದು ರೀಚ್ ಆದ್ವಿ. ಬಟ್ ಬಿಫೋರ್ ಐ ಡು ಆಲ್ ದ್ಯಾಟ್, ನಿನ್ನೆ ರಾತ್ರಿ ಬಂದು ಸುಸ್ತಾಗಿ ಮಲ್ಕೊಂಬಿಟ್ಟೆ ಆಯಿತಾ. ರೂಮ್ ಟೂರ್ ಏನೂ ಕೊಡೋಕ್ಕಾಗಿಲ್ಲ, ಮಳೆ ಬರ್ತಿತ್ತು, ಕ್ಯಾಮ್ರಾ ಬೇರೆ ಒಳಗಿತ್ತು. ಸೊ ಇಲ್ಲಿಂದ ಎಂಟ್ರಾದರೆ ಇದು ರೂಮು, ಎಲ್ಲ ರೈಡಿಂಗ್ ಗೇರ್ ಎಲ್ಲ ಒಣಸಕ್ಕೆ ಹಾಕ್ಬಿಟ್ಟಿದ್ವಿ ಆಯಿತಾ. ಒಂದು ಟಿ ವಿ ಇದೆ ಇಲ್ಲಿ, ಆಮೇಲೆ ಇಲ್ಲೊಂದು ಬಾಲ್ಕನಿ ಇದೆ. ಬಾಲ್ಕನಿ ವ್ಯೂ ಪುರ್ನಾಗೆ ಇದೆ ಇಲ್ಲಿಂದ. ಓಕೆ, ಆಮೇಲೆ ಹಂಗೆ ಒಳಗೆ ಹೋದರೆ ಇಲ್ಲೊಂದು ಬಾತ್ರೂಮು. ಓಕೆ, ಇಲ್ಲೊಂದು ಬಾತ್ರೂಮ್ ಇದೆ ನೋಡಿ. ಆಮೇಲೆ ಹಂಗೆ ಒಳಗೆ ಹೋದರೆ ಇದೊಂದು ರೂಮು. ಸೊ ಈ ರೂಮಲ್ಲಿ ಕೂಡ ಒಂದೆಲ್ಲ ಐಟಮ್ಸ್ನ ಹಾರಿಟ್ಟಿದ್ದೀನಿ ಆಯಿತಾ. ಸೊ ಎಲ್ಲ ಸ್ವಲ್ಪ ಲೈಟಾಗಿ ಒದ್ದೆ ಆಯ್ತು, ಒಣಗಕ್ಕೆ ಹಾಕ್ಬಿಟ್ಟಿದ್ದೀವಿ. ಓಕೆ, ಆಮೇಲೆ ಇಲ್ಲೂ ಒಂದು ಸಖತ್ತಾಗಿರೋ ಬಾಲ್ಕನಿ ಇದೆ ಆಯಿತಾ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇನ್ನೊಂದು ಬೆಡ್ರೂಮು. ಸೊ ಕ್ರೇಜಿ ಥಿಂಗ್ ಏನಂದರೆ, ದಿಸ್ ಈಸ್ ದ ಮಾಸ್ಟರ್ ಬೆಡ್ರೂಮ್, ಆದರೆ ಇದಕ್ಕೆ ಬಾಲ್ಕನಿ ಇಲ್ಲ. ದಟ್ ಈಸ್ ನಾಟ್ ದ ಮಾಸ್ಟರ್ ಬೆಡ್ರೂಮ್, ಅದಕ್ಕೆ ಬಾಲ್ಕನಿ ಇದೆ. ಸೊ ಇಟ್ಸ್ ಒಂಥರ ಬಿಗ್ ಬಾಸ್ ಆಡ್ದಂಗೆ ಆಯಿತಾ. ಸೊ ಇನ್ನೊಂದು ಬಾತ್ರೂಮು. ಸೊ ಪ್ರಾಪರ್ಟಿ ಇಸ್ ಗುಡ್. ನಮ್ಮ ಗಣಿಗೆ ಒಂದು ಒಳ್ಳೆ ರೇಟ್ ಕೂಡ ಸಿಗ್ತಿತ್ತು. ಓಕೆ, ಕಪಲ್ ಆಫ್ ಥಿಂಗ್ಸ್. ಇನ್ನು ಆ್ಯಕ್ಚುಲಿ ಏನಾಯ್ತು ಅಂದರೆ, ಗಣೇಶ್ ಬಂದ್ಬಿಟ್ಟು ಅವ್ರದ್ದು ರೇನ್ ಗೇರ್ ಮರ್ತು ಬಂದುಬಿಟ್ರು. ಈಗ ಏನಾಯ್ತು ಅಂದರೆ, ಯಾವಾಗ ಮಳೆ ಬಿತ್ತು ನಿನ್ನೆ, ನಾವೆಲ್ಲ ಕಡೆ ಸ್ಟಾಪ್ ಮಾಡಿ ಬಂದ್ವಿ ಆಯಿತಾ. ದಟ್ ಈಸ್ ಒನ್ ಆಫ್ ದ ರೀಸನ್ಸ್ ವೈ ವಿ ಗಾಟ್ ಡಿಲೇಡ್ ಎಸ್ಟರ್ಡೇ, ಒನ್ ಆಫ್ ದ ರೀಸನ್ಸ್. ಓಕೆ, ಅದಾದಮೇಲೆ ಫೈನಲಿ ರಾತ್ರಿ ಒಂದು 8 o'clock ಆಯಿತು ಆಯಿತಾ. ಸೊ 8 o'clock ಆದಮೇಲೆ ಗಣೇಶ್ ಆ್ಯಂಡ್ ವಿ ಹ್ಯಾಡ್ ಸಮ್ವೇರ್ ಅರೌಂಡ್ ಇನ್ನೊಂದು 60 kilometers ಇತ್ತು. ಅಂದರೆ ಕರ್ನಾಟಕ ಗೋವಾ ಬಾರ್ಡ್ರಲ್ಲಿದ್ವಿ ನಾವು, 60 kilometers ಇತ್ತು ಆಯಿತಾ. ಸೊ ವಾಟ್ ಗಣೇಶ್ ಡಿಸೈಡೆಡ್ ಈಸ್, ಇನ್ನೂ ಒದ್ದೆ ಆದರೂ ಪ್ರಾಬ್ಲಮ್ ಇಲ್ಲ, ವಿಲ್ ಜಸ್ಟ್ ಗೋ ಅಂತ ಹೇಳ್ಬಿಟ್ಟು ನಾವು ಗಾಡಿ ತೊಗೊಂಡು ಹೊರಟ್ಬಿಟ್ವಿ. ಓಕೆ, ಸೊ ಆ್ಯಕ್ಚುಲಿ ಕಾರವಾರ ಗೋವಾ ಬಾರ್ಡ್ರ್ ಎಂಟ್ರ್ ಆದ ತಕ್ಷಣ ಇನ್ನೊಂದು ಘಾಟ್ ಸೆಕ್ಷನ್ ಸಿಗುತ್ತೆ ಆಯಿತಾ. ಸೊ ಆ ಘಾಟ್ ಸೆಕ್ಷನ್ ಅಲ್ಲಿ ಬಂದಾಗ ಸಿಕ್ಕಾಪಟ್ಟೆ ಜೋರು ಮಳೆ, ಹೆವಿ ಮಳೆ. ಸೊ ಹೆವಿ ಮಳೆ ಆದ ತಕ್ಷಣ ಏನೇನು ಮಾಡಿ ನಂದು ಕ್ಯಾಮ್ರಾ ತೆಗೆದು ಒಳಗೆ ಇಟ್ಕೊಂಡ್ಬಿಟ್ಟೆ. ಓಕೆ, ಸೊ ಅದಕ್ಕೆ ನನಗೆ ವೀಡಿಯೋ ಶೂಟಿಂಗು ಮಾಡೋಕ್ಕಾಗಿಲ್ಲ. ಆಮೇಲೆ ಇನ್ನೊಂದು ವಿಷಯ ಏನಂದರೆ, ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ಬೈಸ್ ಐ ಹ್ಯಾವ್ ಡನ್ ಆಯಿತಾ. ಆಲ್ಮೋಸ್ಟ್ ನೆನ್ನೆ 370-80 kilometers ಆದಮೇಲೆ ನಾನು ಏರ್ ಸೀಟ್ನ ಹಾಕ್ಕೊಂಡೆ. ಅಲ್ಲಿಂದ ನಾನು ಅತಿನ್ ಸಮರ ಸಾಗರ್ ಹತ್ರ ಹಾಕ್ಕೊಂಡೆ ನಾನು. ಸೊ ಸಾಗರಿಂದ ಗೋವಾ ಬರೋ ತನಕ ಐ ಹ್ಯಾಡ್ ನೋ ಪೇನ್ ವಾಟ್ಸೋಎವರ್. ಐ ವಾಸ್ ಕಂಪ್ಲೀಟ್ಲಿ ಚಿಲ್ ಆಯಿತಾ, ಗೊತ್ತೇ ಆಗಿಲ್ಲ. ಸೊ ವೆರಿ ಗುಡ್ ಬೈ. ಐ ವುಡ್ ರೆಕಮೆಂಡ್ ಫಾರ್ ಯು ಗೈಸ್ ಟು ಬೈ ಇಟ್ ಇಫ್ ಯು ಆರ್ ಗೋಯಿಂಗ್ ಆನ್ ಲಾಂಗ್ ರೈಡ್ಸ್ ಆಯಿತಾ. ಆಲ್ ರೈಟ್. ಸೊ ಇವತ್ತಿನ ಪ್ಲ್ಯಾನ್ ಏನಂದರೆ, ಫಸ್ಟ್ ಅಂದರೆ ಹೋಗಿ ಬ್ರೇಕ್ಫಾಸ್ಟ್ ಮುಗಿಸ್ಕೋಬೇಕು ಆಯಿತಾ. ಫಸ್ಟ್ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಈ ಹೋಟೆಲಲ್ಲಿ ನಮಗೆ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಸಿಗುತ್ತೆ. ಸೊ ಈ ಹೋಟೆಲ್ ಬಂದ್ಬಿಟ್ಟು ಲಾ ಗ್ರೇಸ್ ಅಂತ, ಬಾಣುಲಿಮ್ ಅಂತಾರೆ, ಬಾಣುಲಿಮಲ್ಲಿದೆ ಇದು. ಓಕೆ, ಸೊ ಆ್ಯಕ್ಚುಯಲ್ ಪ್ರೈಸ್ ಬಂದು 13,000-14,000 ಇದೆ ಆಯಿತಾ. ಬಟ್ ನಮ್ಮ ಗಣಿಗೆ ಹಿ ಗಾಟ್ ಇಟ್ ಫಾರ್ ಸಮ್ವೇರ್ ಅರೌಂಡ್ 7,000 or 8,000 or ಸಮಥಿಂಗ್ ಲೈಕ್ ದಟ್. ಓಕೆ, ಒಳ್ಳೆ ಡೀಲ್ ಸಿಕ್ತು. ಓಕೆ, ಇವಾಗ ಫಸ್ಟ್ ಒಂದು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಬರೋಣ ಅಂದ್ಕೊಂಡಿದ್ದೀನಿ. ಆಮೇಲೆ ಆಫ್ಟರ್ ದ್ಯಾಟ್ ಪ್ರಾಬಬ್ಲಿ ವಿ ಮೈಟ್ ಸ್ಪೆಂಡ್ ಸಮ್ ಟೈಮ್ ಇನ್ ದ ಪೂಲ್. ಆ್ಯಂಡ್ ಸ್ವಲ್ಪ ಬಿಸಿಲು ಕಮ್ಮಿ ಆದಮೇಲೆ ಸಾಯಂಕಾಲ ಎಲ್ಲಾದರೂ ಹೊರಗೆ ಹೋಗೋಣ ಅಂತ. ನಮ್ಮ ಗಾಡಿಗಳಿಗೆ ಒಳ್ಳೆ ಕವರ್ಡ್ ಪಾರ್ಕಿಂಗ್ ಸಿಕ್ಕಿದೆ ಆಯಿತಾ. ಗಾಡಿ ಮಾತ್ರ ಸಿಕ್ಕಾಪಟ್ಟೆ ಗಲೀಜಾಗ್ಬಿಟ್ಟಿದೆ. ಬಟ್ ಯಾ, ದಟ್ ಈಸ್ ವಾಟ್ ಇಟ್ ಈಸ್ ಅಲ್ಲ. ಸೊ ನಮ್ಮದು ಸೂಪರ್ ಮಿಟಿಯೋರ್ ಬಂದು ಇಲ್ಲಿದೆ. ಓಕೆ, ಆಮೇಲೆ ನಮ್ಮ ಗಣಿದು ಡಾಮಿನಾರ್ ಬಂದು ಇಲ್ಲಿ ನಿಂತ್ಕೊಂಡಿದೆ. ಓಕೆ, ಆಲ್ ರೈಟ್. ಸೊ ಇವಾಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಬರೋ ಟೈಮ್
ಬನ್ನಿ ಹೋಗೋಣ. ಸೊ ವೆರಿ ಬ್ಯೂಟಿಫುಲ್ ಪ್ರಾಪರ್ಟಿ, ವೆರಿ ಮೇಂಟೈನ್ ಪ್ರಾಪರ್ಟಿ. ನಮ್ಗೆ ಸಿಕ್ಕಿರೋ ರೇಟಿಗೆ ಇಟ್ ಈಸ್ ಒಳ್ಳೆ ಡೀಲ್ ಅಂತ ಹೇಳ್ಬೋದು. ಇದರಲ್ಲಿ ವಾಟರ್ ಫೌಂಟೇನ್ಸು, ಸ್ವಿಮ್ಮಿಂಗ್ ಪೂಲ್ಸು, ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟು ಎಲ್ಲ ಇದೆ. ಸೊ ಬೇಸಿಕ್ಲಿ ಏನಂದರೆ ಒಂಥರ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ ಇದ್ದಂಗೆ ಇದು, ಆಯಿತಾ. ನೋಡಿ ಈ ಥರ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ ಎಲ್ಲ 2 BHK ಕಾಂಪ್ಲೆಕ್ಸ್ ಇದ್ದಂಗೆ ಇಲ್ಲಿಂದ ಅಲ್ಲಿ ತನಕ. ಓಕೆ, ಇಲ್ಲಿಂದ ಅಲ್ಲಿ ತನಕ ಫುಲ್ ಕಾಂಪ್ಲೆಕ್ಸ್ ಇದ್ದಂಗೆ ಇದು. ಇಟ್ಸ್ ಅ ನೈಸ್ ಪ್ಲೇಸ್. ಓಕೆ, ದಿಸ್ ಇಸ್ ದ ಪೂಲ್. ಪರವಾಗಿಲ್ಲ, ಒಂದು ರೇಂಜಿಗೆ ದೊಡ್ಡದಾಗಿದೆ ಅಂತ ಹೇಳ್ಬೋದು ಪೂಲು. ಏನು ಫುಲ್ ಸ್ಕೇಪ್ ವೀಡಿಯೋ ತೊಗೊಂಡ್ರೆ ಇದು ದೊಡ್ಡದಾಗಿದೆ ಪೂಲು. ಆ್ಯಂಡ್ ನಾವು ದಟ್ಸ್ ದ ಪ್ಲೇಸ್ ವೇರ್ ವಿಲ್ ಗೋ ಟು ಹ್ಯಾವ್ ದ ಬ್ರೇಕ್ಫಾಸ್ಟ್. ಬನ್ನಿ ನೋಡೋಣ, ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗೋಣ. ಏನೇನು ಐಟಮ್ ಇದೆ ಬ್ರೇಕ್ಫಾಸ್ಟು, ಹೌ ದ ಸ್ಪ್ರೆಡ್ ಅಂತ ನೋಡ್ಕೊಂಬರೋಣ. ಬ್ರೇಕ್ಫಾಸ್ಟ್ ಏರಿಯಾ. ಇಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಬಿಸಿಲಿತ್ತು, ಈಗ ಜೋರು ಗಾಳಿ ಸ್ಟಾರ್ಟ್ ಆಗಿದೆ, ಮಳೆ ಬರೋ ಥರ ಆಗ್ತಾಯಿದೆ. ಸೊ ಪ್ರಾಬಬ್ಲಿ ನಮ್ಮದು ಇವತ್ತಿನ ದಿನದ ಪ್ಲ್ಯಾನ್ ಎಲ್ಲ ಕ್ಯಾನ್ಸಲ್ ಆಗುತ್ತೆ ಅಂದ್ಕೋತೀನಿ, ಬಟ್ ಲೆಟ್ಸ್ ಸಿ. ಸೊ ಗಣಿ ಈಸ್ ವೇಟಿಂಗ್ ಅಟ್ ದ ಬ್ರೇಕ್ಫಾಸ್ಟ್. ಸೊ ಒಳಗಡೆ ಏನೇನು ಸ್ಪ್ರೆಡ್ ಇದೆ ಅಂತ ನೋಡ್ಕೊಂಬರೋಣ ಬನ್ನಿ. ಓಕೆ, ಗಣಿ ಬಂದ್ಬಿಟ್ಟು ಈಸ್ ಟೇಕಿಂಗ್ ದ ಜ್ಯೂಸ್. ಸೊ ಈ ಕಡೆ ಫ್ರೂಟ್ಸ್ ಇದೆ. ಓಕೆ, ಸೊ ಇಲ್ಲಿ ಆಮ್ಲೆಟ್ ಇದೆ, ದೆನ್ ಚಿಕನ್ ನಗೆಟ್ಸ್. ಓಕೆ, ದೆನ್ ವಿ ಹ್ಯಾವ್ ಪೋಹಾ. ದಿಸ್ ಇಸ್ ಭಾಜಿ ಫಾರ್ ಪೂರಿ. ಓಕೆ, ಆ್ಯಂಡ್ ಇದು ಪೂರಿ, ಇದು ಚಾಕೋಸ್ ಮತ್ತು ಕಾರ್ನ್ಫ್ಲೇಕ್ಸು. ಟೋಸ್ಟರ್ ಇಟ್ಟಿದ್ದಾರೆ ಇಲ್ಲಿ, ಟೀ, ಕಾಫಿ. ಓಕೆ, ಸೊ ಗುಡ್ ಪ್ಲೇಸ್, ಸಕ್ಕತ್ತಾಗಿ ದೊಡ್ಡದಾಗಿದೆ ಜಾಗ. ಓಕೆ, ಶಾಪಿಂಗ್ ಮಾಡಬೇಕಂತ ಅಂಗಡಿಗೆ ಬಂದಿದ್ದೆ. ನಮ್ಮ ಗಣೇಶ್ ಅವ್ರಿಗೆ ಏನೋ ತಲೆನೋವು ಅಂತೆ, ಅದಕ್ಕೊಂದು ಟ್ಯಾಬ್ಲೆಟು, ಒಂದು ಸ್ವಲ್ಪ ಅಮೃತಾಂಜನ್ ಬಾಂಬ್ ಎಲ್ಲ ತೊಗೊಂಡಿದ್ದೀನಿ. ಆಮೇಲೆ ಅದಲ್ಲದೆ ಟೇಪು, ಟ್ರಾನ್ಸ್ಪರೆಂಟ್ ಟೇಪು, ಆಮೇಲೆ ಫೆವಿಕ್ವಿಕ್ ಎಲ್ಲ ತೊಗೊಂಡಿದ್ದೀನಿ. ಅದು ಯಾಕೆ ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ, ನಂದು ರೈಡಿಂಗ್ ಶೂ ಇದೆಲ್ಲ BBG, ಆ ರೈಡಿಂಗ್ ಶೂ ನೆನ್ನೆ ಬೆಳಗ್ಗೆ ನಾನು ಮನೆಯಿಂದ ಹಾಕ್ಕೊಂಡು ಬರ್ತಿರುವಾಗ ಚೆನ್ನಾಗಿತ್ತು. ಇಲ್ಲಿ ಗೋವಾ ಬಂದು ನೋಡೋ ಅಷ್ಟಿಲ್ಲ, ಅದು ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ಆಗಿಬಿಟ್ಟಿದೆ. ಫುಲ್ ಹಿಂದ್ಗಡೆಯಿಂದ ಫುಲ್ ಕ್ರ್ಯಾಕ್ ಓಪನ್ ಆಗಿಬಿಟ್ಟಿದೆ. ಅದು ಏನಾಯಿತು ಹೆಂಗಾಯಿತು ಅಂತ ಗೊತ್ತಿಲ್ಲ ನನಗೆ, ಆಯಿತಾ. ಸೊ ಆ ಶೂನ ಹೆಂಗಾದರೂ ಮಾಡಿ ರೆಡಿ ಮಾಡಿ ಈಗ ಬೆಂಗಳೂರು ತೊಗೊಂಡು ಹೋಗಬೇಕು ಅಷ್ಟೇ. ಬೆಂಗಳೂರು ಹೋಗಿ ಹೊಸ ಶೂ ಯಾವ್ದಾರು ತೊಗೊಳೋದಂತ ಅಂದ್ಕೊಂಡಿದ್ದೆ. ಸೊ ಅಲ್ಲಿ ತನಕ ಬರಬೇಕಲ್ವ, ಅದಕ್ಕೆ ನಾನು ಆ ಶೂನ ರೆಡಿ ಮಾಡೋಕ್ಕಂತ ಎಲ್ಲ ತೊಗೊಂಡು ಹೋಗ್ತಾಯಿದ್ದೇನೆ ಐಟಮು. ಸೊ ನಮ್ಮ ರೆಸಾರ್ಟಿಂದ ನಾವಿರೋ ಜಾಗದಿಂದ ಸುಮಾರು ಒಂದು 1 ಕಿಲೋಮೀಟ್ರ್ ಮುಂದೆ ಬಂದಿದ್ದೀನಿ. ಎಲ್ಲ ಒಂಥರ ರೆಸಿಡೆನ್ಷಿಯಲ್ ಏರಿಯಾ ಇದೆಲ್ಲ. ಆಗಲೇ ಹೇಳಿದ್ನಲ್ಲ, BBG ರೈಡಿಂಗ್ ಶೂಸು ಮನೆಯಿಂದ ಹೊರಡ್ತಿರೋವಾಗ ಚೆನ್ನಾಗಿತ್ತು. ಸೊ ಅರ್ಧ ದಾರಿ ಬಂದೆ, ಶೂಸ್ ಈ ಕತೆ ಆಗಿಬಿಟ್ಟಿದೆ ನೋಡಿ. ಏನಾಯ್ತು ಅಂತ ಗೊತ್ತಿಲ್ಲ. ಈಗ ಸಂಭವ ನನಗೆ ಬೆಂಗಳೂರು ತನಕ ರೀಚ್ ಆಗಬೇಕು, ಅದಕ್ಕೆ ಇದೆಲ್ಲ ತೊಗೊಂಬಂದಿನಿ. ಹಾಕಿ ಅಣ್ಸೇನಾದರೂ ಒಂದು ಐಡಿಯಾ ಮಾಡಬೇಕಷ್ಟೇ. ಈಗ ಬನ್ನಿ, ಇದು ತಂದಿದ್ದೀನಿ ಆಯಿತಾ. ಉಲ್ಟಿಗೆ ಹಾಗೆ ಉಯ್ದು ಬಿಡೋದಷ್ಟೇ, ಮತ್ತೇನಿಲ್ಲ. ಏನಾಯಿತು ಅಂತ ಗೊತ್ತಿಲ್ಲಪ್ಪ. ಈ ಶೂ ಇದು ಹೊಸ ಶೂ. ನೆಕ್ಸ್ಟ್ ಬಂದ್ಬಿಟ್ಟು ಗಮ್ ಟೇಪ್. ಬನ್ನಿ, ಏನಾದರೂ ಮಾಡಿ ಬೆಂಗಳೂರು ರೀಚ್ ಆದರೆ ಸಾಕಿದೆ. ಹನ್ನೆರಡು ಗಂಟೆ ಆಯಿತು. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡ್ಕೊಂಬಂದು ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಸೊ ಆಮೇಲೆ ನಾನು ಸ್ವಲ್ಪ ಹೊರಗಡೆ ಹೋಗಿ ಬೇರೆ ಶೂ ರಿಪೇರಿಗೆಲ್ಲ ಬೇರೆ ಐಟಮ್ಸ್ ಅದನ್ನೆಲ್ಲ ತೊಗೊಂಡ್ಬಂದೆ. ಇವಾಗ ಫಸ್ಟ್ ಅಂದರೆ ಗಾಡಿ ಫ್ಯೂಲ್ ಮಾಡಬೇಕು.
ಆ್ಯಂಡ್ ಸೆಕೆಂಡ್ ಥಿಂಗ್ ಈಸ್ ಊಟ ಮಾಡಬೇಕು. ಸೊ ಫ್ಯೂಲ್ ಮಾಡ್ಕೊಂಡು ಹಾಗೆ ಊಟಕ್ಕೆ ಯಾವ್ದಾದ್ರು ಒಳ್ಳೆ ರೆಸ್ಟೋರೆಂಟ್ ಸಿಗುತ್ತಾ ಅಂದ್ಕೊಂಡು ನೋಡಿಕೊಂಡು ಹೊರಗಡೆ ಹೋಗ್ತಾ ಇದ್ವಿ. ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ಊಟ. ಓಕೆ, ಮಾರ್ಟಿನ್ಸ್ ಕಾರ್ನರ್ ಅಂತ ಯಾವುದೋ ಗಣಿ ಒಂದ್ಸಲಿ ಹೋಗಿದ್ರಂತೆ, ಆ ರೆಸ್ಟೋರೆಂಟಿಗೆ ಮತ್ತೆ ಹೋಗ್ತಾ ಇದ್ದೀವಿ ಈಗ, ಆಯಿತಾ. 8 ಕಿಲೋಮೀಟ್ರ್ ದೂರ, 15 ಮಿನಿಟ್ ಅಂತೆ. ನಮ್ಮ ಇವತ್ತಿನ ಊಟ ಇವಾಗ ಮಾರ್ಟಿನ್ಸ್ ಕಾರ್ನರ್ ಅಂತೆ. ಇಲ್ಲಿ ಹಾಕ್ತೀನಿ ಗಣಿ, ಓಕೆನಾ. हे काय गिफ्ट रॅप केला रे? हे रेड कलर किती म्हणला? ಓ, ನಾನಿನ್ನು ಗಿಫ್ಟ್ ರ್ಯಾಪ್ ಮಾಡಿದ್ದಾನೆ ಅಂದ್ಕೊಂಡೆ. ಓಕೆ, ಸೊ ಮಾರ್ಟಿನ್ಸ್ ಕಾರ್ನರ್ ನಮ್ಮ ಇವತ್ತಿನ ಜಾಗ. ಆ್ಯಂಡ್ ಹಾಂ, ಆಲ್ ರೈಟ್. ಸೊ ಊಟ ಅಂತೂ ಆಯಿತು. ನಾವು ಬ್ಯಾಕ್ ಟು ದ ರೂಮ್. ಓಕೆ, ಕೂಲ್ ಗಣಿ, ವಿಲ್ ಗೋ, ಡೋಂಟ್ ವರಿ, ಕಮ್. ಓಕೆ, ಸೊ ಮಧ್ಯಾಹ್ನ ಊಟ ಮಾಡಿ ಸಖತ್ತಾಗಿ ಮಲ್ಕೊಂಡ್ವಿ. ಇವಾಗ ಎದ್ದುಬಿಟ್ಟು ನನಗೆ ಟೈಮ್ ಎಷ್ಟೀಗ 8 o'clock, 8 ಗಂಟೆ ಆಯಿತು. ಇಲ್ಲೇ ಹತ್ತಿರ ಒಂದು ಬೀಚ್ ಇದಂತೆ, 1 ಕಿಲೋಮೀಟ್ರ್ ವಾಕು. ಆ ಬೀಚಿಗೆ ಹಂಗೆ ಒಂದು ರೌಂಡ್ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ಮಧ್ಯಾಹ್ನ ಮಾತ್ರ ಸಿಕ್ಕಾಪಟ್ಟೆ ಜೋರಾಗಿ ಮಳೆ ಬಂದಿದೆ, ಆಯಿತಾ. ಓಕೆ, ಚೇಂಜ್ ಆಫ್ ಪ್ಲ್ಯಾನ್. ಮನೆಗೆ ವಾಪಸ್ ಬಂದ್ವಿ. ಬಂದು ಬೈಕ್ ತೊಗೊಂಡೀಗ ಸ್ವಲ್ಪ ಬೇರೆ ಕೆಲಸಗಳಿದೆ, ಊಟದೆಲ್ಲ ತರಕ್ಕೆ ಹೋಗ್ಬೇಕು ರಾತ್ರಿ. ಸೊ ಬೀಚಿಗೆ ಹೋಗಿ ಅಲ್ಲಿಂದ ಊಟ ತೊಗೊಂಡು ವಾಪಸ್ ಬರೋದು ಅಂತಾಯಿತು. ಸೊ ಅದಕ್ಕೆ ನಮ್ಮ ಗಣಿಯವರು ಗಾಡಿ ತರ್ತಾ ಇದ್ದಾರೆ. ಟ್ರಿನಿಟಿ ಬೀಚಿಗೆ ಬಂದಿದ್ದೀವಿ. ಕತ್ಲಾಯಿತು ಹೌದು, ಬಟ್ ದ ಹೋಲ್ ಪಾಯಿಂಟ್ ಆಫ್ ಕಮಿಂಗ್ ಗೋವಾ ವಾಸ್ ಸ್ಪೆಂಡಿಂಗ್ ಸಮ್ ಪೀಸ್ಫುಲ್ ಟೈಮ್ ಅಷ್ಟೇ, ಮತ್ತೇನಿಲ್ಲ. ಸೊ ಅದಕ್ಕೆ ಪರವಾಗಿಲ್ಲ, ರಾತ್ರಿದು ಪರವಾಗಿಲ್ಲ, ಎಲ್ಲೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಆರಾಮಾಗಿ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡೋದು ಅಂತ ಆಯಿತು. ಸೊ ಎಷ್ಟು ಕಾಣುತ್ತೆ ಗೊತ್ತಿಲ್ಲ, ಬಟ್ ದಿಸ್ ಇಸ್ ದ ಬೀಚ್. ಟ್ರಿನಿಟಿ ಬೀಚಿಂದ ವಾಪಸ್ ಬಂದ್ವಿ. ಬರ್ತಿರುವಾಗ ಊಟ ತೊಗೊಂಡ್ಬಂದಿದ್ದೀವಿ ಅಂತ. ಇವಾಗ ಊಟ ಮಾಡೋದು, ಆಮೇಲೆ ರಾತ್ರಿ ಲೈಟ್ಸ್ ಔಟ್. ನಾಳೆ ಬೆಳಗ್ಗೆ ಮಡ್ಗಾಂವಲ್ಲಿ ಸ್ವಲ್ಪ ಜಾಗ ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಪಾಸಿಬಲ್ ವಿಲ್ ಗೋ, ಬಟ್ ಮೋರ್ ಇಂಪಾರ್ಟೆಂಟ್ಲಿ ನಾಳೆ ಬೆಳಗ್ಗೆ ಫಸ್ಟ್ ಸ್ವಿಮ್ಮಿಂಗ್ ಹೋಗ್ತೀವಿ, ಸ್ವಿಮ್ಮಿಂಗ್ ಮಾಡಲೇಬೇಕು. ಆಮೇಲೆ ಅದರ್ ಪ್ಲೇಸಸ್ ವಿಲ್ ಬಿ ಅಂತ. ಸೊ ನಾಳೆ ಒಂದು ದಿನ ಕಳೆದ್ರೆ ಸಂಡೇ ಅರ್ಲಿ ಮಾರ್ನಿಂಗ್ ವಿಲ್ ಬಿ ಬ್ಯಾಕ್ ಟು ಬ್ಯಾಂಗ್ಳೂರ್. ದ್ಯಾಟ್ಸ್ ದ ಪ್ಲ್ಯಾನ್. ನಾವು ಗಾಡಿ ಎಲ್ಲ ಕರೆಕ್ಟ್ ಜಾಗಕ್ಕೆ ಪಾರ್ಕ್ ಮಾಡಿದ್ವಿ. ಊಟ ಮಾಡೋದು, ಹೋಗಿ ಮಲ್ಕೊಳ್ಳೋದು ಅಷ್ಟೇ ಪ್ಲ್ಯಾನಿಂಗ್, ಆಯಿತಾ. ಸೊ ಇಲ್ಲಿ ತನಕ ನಾನು ವೀಡಿಯೋ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್. ಅಂಟಿಲ್ ಮೈ ನೆಕ್ಸ್ಟ್ ವೀಡಿಯೋ, ರೈಡ್ ಸೇಫ್, ಬಿ ಸೇಫ್, ಸ್ಟೇ ಸೇಫ್. This is SRS Savari signing off. Adios.